ಸಮುದಾಯದ ಎಲ್ಲ ಹಿರಿಯರಿಗೂ ಮತ್ತು ಮುಖಂಡರಿಗೂ ನಮಸ್ಕಾರಗಳು. ಈಗಿನ ನಮ್ಮ ರಾಜ್ಯದ ವ್ಯವಸ್ಥೆ ಮತ್ತು ಪರಿಸ್ಥಿತಿನಲ್ಲಿ ಮುಖ್ಯಮಂತ್ರಿ ಹುದ್ದೆ ಅನ್ನೋದು ರಾಜ್ಯದಲ್ಲಿ ಅತ್ಯುನ್ನತವಾದ ಒಂದು ಹುದ್ದೆ. ಅಂಥ ಒಂದು ಪರಿಸ್ಥಿತಿನಲ್ಲಿ ಯಾರಿಗೆ ಒಂದು ಆ ಸ್ಥಾನದಲ್ಲಿ ಕೂತ್ಕೋಬೇಕಂದ್ರೆ ಒಂದು ಯೋಗ, ವರ್ಚಸ್ಸು, ಅವಕಾಶ ಎಲ್ಲ ಇರಬೇಕು. ಈ ಸಂದರ್ಭ, ಈ ವ್ಯವಸ್ಥೆಯಲ್ಲಿ ನಮ್ಮ ಸಮುದಾಯದಲ್ಲಿ ಆ ವರ್ಚಸ್ಸು, ಆ ಅವಕಾಶಗಳು ಇದ್ದಿದ್ದು ಅಂದರೆ ಕೇವಲ ಡಿ.ಕೆ. ಶಿವಕುಮಾರ್ ಅವರೊಬ್ಬರಿಗೆ. ಆ ಒಂದು ದಕ್ಷತೆಯನ್ನು, ಆ ಒಂದು ತಾಳ್ಮೆಯಿಂದ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ನಮ್ಮ ಸಮುದಾಯದಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಇವತ್ತು ನಮ್ಮ ಸಮುದಾಯದ ಘನತೆಯನ್ನು ಎತ್ತಿ ಹಿಡಿಯೋದ್ರ ಜೊತೆಗೆ ಅತ್ಯುನ್ನತವಾದ ಹುದ್ದೆಯಾದಂಥ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ಸಮುದಾಯದ ನಾಯಕರಿಗೂ, ಎಲ್ಲ ಮುಖಂಡರಿಗೂ, ಹಿರಿಯರಿಗೂ ಎಲ್ಲರಿಗೂ ಅಷ್ಟೇ ನಮ್ಮ ಸಮುದಾಯದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಅವರಿಗೆ ಭಗವಂತ ಇನ್ನೂ ದೀರ್ಘಕಾಲಕ್ಕೆ ಅವಕಾಶ ಮಾಡಿಕೊಳ್ಳಿ, ನಮ್ಮ ಸಮುದಾಯದ ಘನತೆಯನ್ನು ಎತ್ತಿಡಲಿ, ಒಳ್ಳೆ ನಮ್ಮ ರಾಜ್ಯದ ಅಭಿವೃದ್ಧಿಯನ್ನು ಅತ್ಯುನ್ನತವಾದ ಸ್ಥಾನಕ್ಕೆ ಕೊಂಡೊಯ್ಯಲಿ, ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಈ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.